ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈತನ ಹಿಂದೆ ತುಂಬಾ ಜನ ಇದ್ದಾರೆ ಅನ್ನುವಂಥ ಮಾತು ಅದೆಲ್ಲವನ್ನು ಕೂಡ SIT ಮುಂದೆ ಈತ ಬಾಯಿ ಬಿಟ್ಟಿದ್ದಾನೆ ಅನ್ನೋದು ಕೂಡ ಇದೆ. ಆತ ಹೇಳಿರ್ತಾನೆ, ನಾನು ಪಾತ್ರಧಾರಿ ಮಾತ್ರ, ಇದರಲ್ಲಿ ಸೂತ್ರಧಾರಿಗಳು ಬೇರೆನೇ ಇದ್ದಾರೆ. ಹಾಗಾಗಿ ಈ ಸಂಬಂಧ ಬುರುಡೆ ಮ್ಯಾನ್ನ 2 ವರ್ಷಗಳ ಮೊಬೈಲ್ನ ಕಾಲ್ ಡೀಟೇಲ್ಸ್ ರೆಕಾರ್ಡ್ CDR ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರೋದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಾಯಿ ತೆರೆದ್ರೆ ಹಲವರಿಗೆ ಸಂಕಷ್ಟ ಫಿಕ್ಸು. ಬುರುಡೆ ಗ್ಯಾಂಗ್ಗೆ ಬಲೆ ಹಾಕೋದಕ್ಕೆ SIT ಪಕ್ಕಾ ಪ್ಲಾನ್ ಮಾಡ್ಕೊಂಡಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ. ತಿಮರೋಡಿಗೆ SIT ಅಧಿಕಾರಿಗಳಿಂದ ಮತ್ತೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಡ್ತಾರೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟ ಮಹೇಶ್ ತಿಮರೋಡಿಯ ವಿರುದ್ಧ ಒಂದಷ್ಟು ಆರೋಪಗಳ ಜೊತೆಗೆ ಜಡ್ಜ್ ಎದುರು ಸಂಪೂರ್ಣವನ್ನು ಕೂಡ ಈ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ, ಸತ್ಯವನ್ನ ಒಪ್ಕೊಂಡಿದ್ದಾನೆ. ಹಾಗಾಗಿ ಈತನ ಬೆನ್ನಿಗೆ ನಿಂತವರು ಗಿರೀಶ್ ಪಟ್ಟಣನವರ್, ಜಯನ್ಗೂ ಕೂಡ ನೋಟಿಸ್ ನೀಡೋ ಸಾಧ್ಯತೆ ದಟ್ಟವಾಗಿದೆ. ಟಿ ಗ್ಯಾಂಗ್ ಅಂದರೆ ತಿಮರೋಡಿ ಅಂಡ್ ಗ್ಯಾಂಗ್ ಅಂತ ಅಲ್ಲಿನ ಧರ್ಮಸ್ಥಳದ ಭಕ್ತರು ಕರೀತಾ ಇರೋದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದನ್ನಲ್ಲ, ಈತನೇ ಹೇಳೋದು SIT ಪೊಲೀಸರ ಮುಂದೆ, ನಾನು ಈ ಕೇಸಲ್ಲಿ ಕೇವಲ ಪಾತ್ರಧಾರಿ ಮಾತ್ರ, ಸೂತ್ರಧಾರಿ ಬೇರೆನೇ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು 12 ಜನರ ಹೆಸರೇನೋ ಹೇಳಿದಾರಂತೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈಗ SIT ಟೀಮ್ ಆ 12 ಜನರ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಕೊಡಬಹುದು, ಬರಬಹುದು. ಆ 12 ಜನರಲ್ಲಿ ಅವರ ಪಾತ್ರದ ಮೇಲೆ, ಈ ಸುಳ್ಳು ಆರೋಪಗಳಲ್ಲಿ ಆತನ ಇನ್ವಾಲ್ವ್ಮೆಂಟ್ ಮೇಲೆ ಅರೆಸ್ಟ್ ಮಾಡಬಹುದು. ಇದೇ ಚಿನ್ನಯ್ಯನ ಜೊತೆಗೆ ಇನ್ನೂ ಹಲವರು ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಮತ್ತೆ ಅದರ ಜೊತೆಗೆ ಅದರ ಪ್ರಾಥಮಿಕ ಹಂತದಲ್ಲಿ ಈತನ ಕಾಂಟ್ಯಾಕ್ಟ್ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದರೆ ಒಂದು ಮೊಬೈಲು, ಯಾವುದೇ ಕ್ರೈಮ್ ಆದರೂ ಕೂಡ ನಿಮಗೆ ಈಸಿಯಾಗಿ ತಗಲಾಕೊಳ್ಳೋದು ಅಂತಂದರೆ ಮೊಬೈಲ್ನಲ್ಲೇ. ಸೊ ಹಾಗಾಗಿ ಚಿನ್ನಯ್ಯನ ಮೊಬೈಲ್ ಅದೇ ಗ್ಯಾಂಗ್ ಇಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಆ ಮೊಬೈಲ್ ಸಿಕ್ಕಿದ ನಂತರ ಇನ್ನೊಂದಿಷ್ಟು ಜನರ ವಿವರಗಳು ಕೂಡ ಸಿಕ್ಕಿ ಬೀಳ್ತಾರೆ, ಜೊತೆಗೆ ಅವ್ರನ್ನೂ ಕರೆದು ವಿಚಾರಣೆಯನ್ನು ಮಾಡ್ತಾರೆ.